ಇದ್ರಾಗ ಸಾವು ಕೊಟ್ರು ಸಾಕಪ್ಪ ಯಪ್ಪ ನನಗೆ ಯಾಕೆ ನೀವು ತ್ರಾಸ ಬಿಡ್ತೀರಿ ಬೇಡ ಮನೆ ಬೇಡ ಮಣ್ಣಿಗೆ ಬೇಡ ನಮ್ಮ ಯಾರು ಕೊಡ್ತಾರ ಯಾರು ಅದಾರ ನನಗೆ ಮಣ್ಣು ಮಾಡಾರ ನಾನು ಹಾಕ್ಬಿಟ್ರೆ ಅವ್ರು ಐದಾರು ರೂಪಾಯಿ ಮಾಡ್ತಾರ ಇಲ್ಲದ್ರಿ ಇಲ್ಲೇ ಬಿದ್ದು ಸಾಯವ ಅಂತಾರ ಸ್ನೇಹಿತರೆ ನಮಸ್ಕಾರ. ಇವತ್ತು ನಿಮ್ಮ ಅಭಿರುಚಿ ಯೂಟ್ಯೂಬ್ ಚಾನಲ್ನಲ್ಲಿ ಫುಡ್ಡಿನ ವಿಡಿಯೋ ಆಯಿತು, ಸಾಧಕರ ವಿಡಿಯೋ ಆಯಿತು ತಗೊಂಬಂದಿಲ್ಲ ಸ್ನೇಹಿತರೆ. ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಪ್ರಾಣಿಗಳು, ಸಾಕು ಪ್ರಾಣಿಗಳು ಗೂಡು ಮಾಡ್ದಂಗೆ ಮಾಡಿದ್ದಾರೆ. ಈ ಗೂಡಲ್ಲಿರೋದು ಯಾವುದೇ ಪ್ರಾಣಿ ಅಲ್ಲ ಸ್ನೇಹಿತರೆ, ಒಬ್ರು ಅಜ್ಜಿ ಜೀವನ ಮಾಡ್ತಾ ಇದ್ದಾರೆ. ನನಗೆ ಈ ವಿಡಿಯೋನ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಹಾಕಿದ್ರು, ವಾಯ್ಸ್ ಆಫ್ ಪೀಪಲ್ ಅಂತಂದು. ಆ ವಿಡಿಯೋ ನೋಡಿದೆ ನಾನು. ಭಾಳ ಅಂದ್ರೆ ಭಾಳ ನನಗೆ ಮನಸ್ಸು ಮರುತು ಸ್ನೇಹಿತರೆ. ಸೊ ಹಂಗಾಗಿ ಆ ಅಜ್ಜಿನ ಭೇಟಿ ಮಾಡೋಣ, ಆ ಅಜ್ಜಿನ ನಿಮಗೂ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಚಿಕ್ಕ ಗೂಡಲ್ಲಿ ಆ ಅಜ್ಜಿ ಬದುಕ್ತಾ ಇದೆ. ಸುತ್ತಲೂ ಹೆಗ್ಗಣಗಳೆಲ್ಲ ಕೆತ್ತೂತ್ ಮಾಡಿಬಿಟ್ಟಿದ್ದಾವೆ, ಗುದ್ದು ಮಾಡಿ. ಅವು ಭಾಳ ಚಿಂತಾಜನಕ ಐತೆ ಅಂತಂದು ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಅಜ್ಜಿ ಸ್ಥಿತಿ. ಬನ್ನಿ ಮಾತಾಡ್ಸೋಣ, ಅಜ್ಜಿಯ ಸ್ಥಿತಿ ನೋಡೋಣ, ಆಮೇಲೆ ಅಕ್ಕಪಕ್ಕದವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಜೊತೆಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಆದರೆ ಸಹಾಯ ಮಾಡೋಣ ಅಂತ ನಾನು ಅಂದ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಹೋಗೋಣ. ಅಲ್ಲಜ್ಜಿ, ಇದೆ ನಿಮ್ಮ ಮನೆ? ಹಾಂ, ಇದೆ. ಯಾವ್ದು ಇದು ಗುಡಿಸ್ಲ? ಊಟಕ್ಕೆ ಏನು ಮಾಡಿ ಮಾಡ್ಕೋಬೇಕೇನು? ಸೊ ಸ್ನೇಹಿತರೆ, ಅಜ್ಜಿ ಮನೆ ನೋಡೋಣ ಅಂತ ಬಂದಿದೆ. ಬನ್ನಿ ನೋಡೋಣ ಒಳಗಡೆ. ತೆಗಿಲ್ಯಾ? ಕೀಲಿ ಅಯ್ಯ, ಕೀಲಿ ಬಿಟ್ಟು ಹಂಗಿಲ್ಲಪ್ಪ. ಹಾಂ. ಅಲ್ಲಜ್ಜಿ, ನಿನ್ನ ಮನಿ ಎಲ್ಲಿ ಐತಿ ನಿಂದು? ಇದೆ. ಮತ್ತಿದು ಅದು ಚೌರ್ದಾರ ಬದ್ಲಾರ್ದನ ನಿಂದಲ್ಲ, ಇದ ಮನಿ? ಇದೆ. ಮನಿ ಇಲ್ಲ? ಅಯ್ಯೋ ಯಪ್ಪ, 3 ಮನೆ ಇದ್ವು ಯಪ್ಪ. ನಾನು ಎಲ್ಲ ನನ್ನ ಗಂಟು ಮುಂಡ ಮುಚ್ಚೋಗ್ಯಾರ. ನೋಡಿ ಸ್ನೇಹಿತರೆ, ಅಜ್ಜಿ ಕತೆ ಹೇಳೋಕ್ಕಿಂತ ಮುಂಚೆ ಇದು ಪರಿಸ್ಥಿತಿ ನೋಡಿ. ಒಳಗಡೆ ಬಚ್ಚ ಸ್ನೇಹಿತರೆ, ಇದು ಅಜ್ಜಿಯ ಪರಿಸ್ಥಿತಿ. ಈಗ ನೋಡಿ ಪರಿಸ್ಥಿತಿ ಹೇಗಿದೆ ಅಜ್ಜಿದು ಅಂತ. ಚಿಕ್ಕ ಗುಡಿಸಲು, ಈ ಗುಡಿಸಲಲ್ಲಿ ಅಜ್ಜಿ ಅಡುಗೆ ಮಾಡ್ಕೊಂಡು ತಿಂತೈತಿ. ಒಬ್ಬಂಟಿ ಅಜ್ಜಿ, ದಾರುಣವಾದಂಥ ಸ್ಥಿತಿ ಇದೆ ಅಜ್ಜಿದು ಹೇಳ್ಬೇಕಂತಂದ್ರೆ. ಸಾಧ್ಯ ಆದರೂ ಯಾರಾದರೂ ಅಜ್ಜಿಗೆ ಕಿವಿ ಕೇಳಲ್ಲ. ಸೊ ನಾವು ವಿಡಿಯೋದಲ್ಲಿ ಹತ್ರ ನಿಂತ್ಕೊಂಡೇ ಮಾತಾಡ್ಬೇಕು. ಇದೇ ಮನಿ ಅಜ್ಜಿ, ಇಲ್ಲೇ ಇರ್ತಿ. ಮಳೆ ಬಂದ್ರೆ ಅಲ್ಲಿ ಹೋಗಿ ಬಾಜಿ ಒಳಗೋಮ್ಮ ಚಾ ಮಾಡ್ತೀನಿ. ಚಾ ಮಾಡ್ತೀಯ? ಯವ್ವ ಬ್ಯಾ ಬಿಡ ಯವ್ವ, ಏನು ಚಾ ಮಾಡ್ತಿ? ಬಾ ಒಳಗೆ ಬಾ. ಹಿಡ್ಕೊಳ್ಳೋಣ ಅಜ್ಜಿ? ನೋಡಿ ಸ್ನೇಹಿತರೆ, ಅಜ್ಜಿಯ ಸ್ಥಿತಿ ಯಾವ ಥರ ಐತೆ ಅಂತಂದು, ಈ ಸಣ್ಣ ಗುಡಿಸ್ಲ ಕಂಡೈತೆ ಅಜ್ಜಿ. ಆ ಗುಡಿಸ್ಲ ಪಕ್ಕ ಹಿಂಗೈತೆ, ಕಟ್ಟಿಗೆ ಎಲ್ಲ ಒಟ್ಟೈತೆ ಅಜ್ಜಿ ಅಡುಗೆ ಮಾಡ್ಕೊಳಕಂತಂದು. ಇಲ್ಲೆಲ್ಲ ಹುಳ ಉಪ್ಪಡಿ ಏನಿದಾವೋ ಗೊತ್ತಿಲ್ಲ ದೇವರಣೆಗ. ಭಾಳ ದಾರುಣವಾದಂಥ ಸ್ಥಿತಿ ಐತೆ ಅಜ್ಜಿದು. ಇದು ನೋಡ್ಬಿಟ್ರೆ ವಿಚಿತ್ರ ಅನ್ನಿಸ್ತಿದೆ. ಒಂದು ಭಾಳ ಕನಿಕರ ಕೂಡ ಬರ್ತಾಯಿದೆ ನೋಡಿ. ಇವತ್ತು ಮಳೆ ಬಂತಂತಂದ್ರೆ ಮನೆ ಸೋರುತ್ತಾ, ಈ ಥರದ್ದೆಲ್ಲ ಇರ್ತವೆ ಎಷ್ಟೋ ಜನರದ್ದು. ಆದರೆ ಇಲ್ಲಿ ಮಳೆ ಸೋರೋದಿರಲಿ, ಮನೆಯೇ ಇಲ್ಲಾರ್ದಂಥ ಪರಿಸ್ಥಿತಿ ಐತಿ ಇಲ್ಲಿ. ಈಗಾಗಲೇ ಅವ್ರ ಯಜಮಾನ್ರು ತೀರ್ಕೊಂಡು ಒಂದು 15-20 ವರ್ಷ ಆಯ್ತು. ಅಲ್ಲಿಂದ ಒಬ್ಬರೇ ಇದ್ದಾರೆ ಅವರು. ಮಕ್ಕಳು, ಒಬ್ಬ ಮಗ ಇದ್ರಿ ತೀರ್ಕೊಂಡಿದ್ದಾನೆ, ಮತ್ತು ಅವ್ರ ಮಗಳು ಇದ್ದಾಳೆ. ಎರಡಗ್ಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲೇ ಪಕ್ಕದಾಗ ಒಂದು 9 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಆಮೇಲೆ ಮೊಮ್ಮಕ್ಕಳು ಅದಾರ, ಅವರು ಯಾವಾಗಾರ ಬಂದು ಹೋಗ್ತಾರೆ, ಜಾಸ್ತಿ ಬರೋದಿಲ್ಲ, ಒಬ್ಬರೇ ಇರ್ತಾರೆ. ಮಳೆ ಬಂದ್ರೆ ಹೆಂಗಣ ಮನೆ ಇಲ್ಲ ಹಿಂಗೈತಿ? ಏ ಪಾಪ ಭಾಳ ದಿವಸ ಆಯ್ತು ರೀ ಹಿಂಗೆ ಇದ್ದಾರೆ. ಮತ್ತು ಆಯಮ್ಮನು ಜಾಸ್ತಿ ಯಾರ ಹತ್ರನೂ ಊಟಕ್ಕೆ ಏನು ಕೇಳೋದಿಲ್ಲ, ತಾನೇ ಮಾಡ್ಕೊಳ್ತಾರ. ಆಲ್ಮೋಸ್ಟ್ ಆಲ್ ತಾನೇ ಮಾಡ್ಕೊಳ್ತಾರ. ಮತ್ತು ಒಣಗಿಲ್ಲ ಯಾರು ಏನಾರು ಮಾಡಿದ್ರೆ ಕೊಡ್ತಾರ. ಹಬ್ಬ ಹುಣ್ಣಿಮೆಗ ಏನಾರ ಕೊಡ್ತಾರ, ಹಂಗೇನಿಲ್ಲ ಯಾರಿಲ್ಲ, ಹಂಗೇನು ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ. ಬಟ್ ಏನೋ ಆಯಮ್ಮಗೆ ಅವ್ರೇನು ಮೊಮ್ಮಕ್ಳು ಅದಾರಲ್ಲ, ಜಾಸ್ತಿ ಏನು ಬರಲ್ಲ, ಯಾರು ಬರಲ್ಲ. ಮಗ ಇದ್ದಾಗ ಮಾತ್ರ ಬರ್ತದ, ಬಂದು ಸ್ವಲ್ಪ ಮಗ ಸೊಸಿ ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಅದು ಬಿಟ್ರೆ ಯಾರಿಲ್ಲ, ಮೊಮ್ಮಕ್ಳೇನು ಯಾವಾಗೂ ಬರೋದಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿಯವರು ಯಾರು ಹಿಂಗೈತೆ ಮನೆಗಿನಿ ಆ ಥರದ್ದು ಏನು ಮಾಡಿಲ್ಲ? ಇಲ್ರಿ, ಅವ್ರಿಗೆ ಮನೆ ಇತ್ತು ಹಿಂದೆ. ಅವ್ರ ಯಜಮಾನ್ರು ಇದ್ದಾಗ ಏನು ಮಾಡಿದ್ರು, ಮಾರಾಟ ಮಾಡಿಬಿಟ್ರು. ಗೌರ್ಮೆಂಟಿಂದ ಒಂದು ಸೈಡ್ ಕೊಟ್ಟು ಮನೆ ಕಟ್ಸ್ಕೊಟ್ಟಿದ್ರು. ಅದನ್ನೇನು ಮಾಡಿದ್ರು, ಇವರು
ಮತ್ತು ಅವಾಗೇನು ಕಷ್ಟ ಕಾಲ ಏನೋ ಸ್ವಲ್ಪ ತೊಂದರೆ ಆಗೋದಕ್ಕೆ ಮಾರಾಟ ಮಾಡಿದಾದ್ಮೇಲೆ ಏನು ಮಾಡಿದ್ರು ಅಲ್ಲಿ ಬಾಡಿಗೆ ಮನೆಯಾಗ ಇದ್ರು. ಬಾಡಿಗೆ ಮನೆಯಾಗ ಇದ್ರಲ್ಲ, ಆಮೇಲೆ ಅವಜ್ಜ ತಿರ್ಕೊಂಡು ಹೋದ್ಮೇಲೆ ಆಯಮ್ಮ ಮತ್ತೆ ಅಲ್ಲಿ ಬಾಡಿಗೆ ಕಟ್ಟಕ್ಕಾಗಲಾರ್ದು ಏನು ಮಾಡಿದ್ರು, ಇದು ಮತ್ತಿದು ಗೌರ್ಮೆಂಟ್ ಜಾಗ ಇದು ರೋಡ್ ಇಲ್ಲಿ ಮತ್ತೆ ಯಾರು ಅಬ್ಜೆಕ್ಷನ್ ಇರಲಿಲ್ಲ. ಹಂಗಾಗಿ ಗುಡ್ಸ್ಲ ಹಾಕಿ ಕೊಟ್ರೆ ಇಲ್ಲೇ ಅದಾಳ. ಅವಾಗಿಂದ ಇಲ್ಲೇ ಅದಾಳ, ಏನು ತೊಂದರೆ ಇಲ್ಲ. ಇಲ್ಲಿ ಯಾರು ತೊಂದರೆ ಮಾಡಂಗಿಲ್ಲ, ಏನಿಲ್ಲ. ಆರಾಮ್ ತನ್ನ ಪಾಡಿಗೆ ತಾನು ಇರ್ತಾಳೆ. ಏನಾರು ಬೇಕಂದ್ರೆ ಓಣ್ಯಾಗ ತಮಗೆ ಯಾರು ಬೇಕು ತನ್ನ ಮನ್ಸಿಗೆ ಬಂದಲ್ಲಿ ಇಸ್ಕೊಂತಾಳೆ, ಊಟ ಮಾಡ್ತಾಳೆ. ಇಲ್ದ ಇದ್ನಪ್ಪ ಅಂದ್ರೆ ತನ್ನ ಪಾಡಿಗೆ ತಾನು ಮಾಡ್ಕೊಂಡು ಊಟ ಮಾಡ್ತಾಳೆ. ಯಾವಾಗ್ಲಿಂದ ಈ ಗುಡಿಸ್ಲು ಹಾಕ್ಯಂದದಿ? ಕಿವಿ ಕೇಳ್ಸಲ್ರಿ ಸ್ವಲ್ಪ. ಗುಡಿಸ್ಲು ಯಾವಾಗ್ಲಿಂದ ಹಾಕ್ಯಂದದಿ? ಅಯ್ಯೋ ಇದಲ್ಲ ಭಾಳ ದಿವಸ ಆತು. ನನ್ನ ಗಂಡ ಇದ್ರು, ನಮ್ಮ ಅತ್ತಿ ಎಲ್ಲರೂ ಇದ್ರು. ಅವ್ರ ಸತ್ತು ಈಗ 3 ವರ್ಷ 4 ವರ್ಷ ಆತು. ಅವಾಗಿನ ಸುಟ ಐತಿ. ಭಾಳ ದಿವಸ ಆತಿದ್ದು ಗುಡಿಸಲ. ವಯಸ್ಸು ಎಷ್ಟಜ್ಜಿ ನಿಂಗೆ? ವಯಸ್ಸು ಏಟಂತ ಅದು ರೊಕ್ಕ ಬರ್ತೈತಲ್ಲ, 65 ಎಷ್ಟು ಅಂತಾರ ಅಷ್ಟ. ಅಷ್ಟಾಗ್ಯಾವ. ಒಂದು 85 ವರ್ಷದ ಮೇಲೆ. 85 ವರ್ಷ ವರ್ಷದ ಮೇಲೆ. ನಾವು ಸಣ್ಣ ಹುಡುಗರಿದ್ವಿ, ಇಲ್ಲೇ ಮಿಡ್ಲ್ ಸ್ಕೂಲ್ಗೂ. ಅವಾಗ್ಲಿದ್ದ ಹಿಂಗ ಅದಾಳ. ಏನು ಚೇಂಜಸ್ ಏನಾಗಿಲ್ಲ. ಇದ್ಲ ಹಂಗ ಅದಾಳ. ಗಟ್ಟಿ ಅದಾಳ. ಗಟ್ಟಿ ಬಿಟ್ಟು ಹೊಡೆದಾಗ ಗಟ್ಟಿ ಅದ. ಅಲ್ಲಮ್ಮ, ಮತ್ತೆ ಊಟಕ್ಕೆಲ್ಲ ಹೆಂಗ್ ಮಾಡ್ಕೊಂತಿ? ಊಟಗ ಅಯ್ಯ ಇದು ತಿಂಗಳ ರೊಕ್ಕ ಬರ್ತೈತಿ. ಮೊನ್ನೆ ಒಟ್ಟು ಕೊಟ್ಟಿರಿ, ಅದ ಸಂತಿ ಮಾಡ್ಕೊಂತೀನಿ. ಶಾಂತಿ ಮಾಡ್ಕೊಂತಿ ಅದ ರೊಕ್ಕಲ್ಲ. ನೋಡಿ ಸ್ನೇಹಿತರೆ, ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ವಾಯ್ಸ್ ಆಫ್ ಪೀಪಲ್ ಅಂತ ಒಂದು ಪೇಜ್ ಇದೆ. ಅವರು ಒಂದು ಸ್ವಲ್ಪ ದುಡ್ಡು ಕೊಟ್ಟೋಗಿದ್ದಾರಂತೆ. ಅದು ಭಾಳ ಹೆಲ್ಪ್ ಆಗೈತೆ ಅಂತಂದು ಅಜ್ಜಿ ಹೇಳ್ತಾರೆ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮುಖಾಂತರ ಹೇಳೋದೇನಂತಂದರೆ, ವಾಯ್ಸ್ ಆಫ್ ಪೀಪಲ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತುಂಬ ಈ ಥರದವ್ರನ್ನ ಗುರುತಿಸಿ ಅವರೆಲ್ಲ ಸಹಾಯ ಮಾಡ್ತಾ ಇರೋದು ನಂಗಂದ್ರೆ ಭಾಳ ಖುಷಿ ಇದೆ. ಯಪ್ಪ ಒಬ್ಬತ್ತು ಮಗ ಇದ್ದ ಸತ್ತೋದ. ಏನಾಗಿತ್ತು? ಸೂಜಿ ಮಾಡ್ಸ್ಕೊಂಬಂದದ್ನಂತೆ. 3 ದಿವಸ ಸರಾಯ ಕುಡಿಬೇಡ ಅಂತ ಹೇಳಿದ್ರಂತೆ. ಕುಡಿದು ಬಿಟ್ಟಾನ. ಹೌದಾ? ಆತೊಬ್ಬತ್ನ ಆಕೆ ಒಬ್ಬ ಹೆಣ್ಮಗಳು ಗಂಡ ಮನ್ಯಾಗ ಅದಾಳ. ಅವ್ರ ಯಾಕೆ ನಮ್ಮ ತಾಲಿ ಬರ್ತಾರಪ್ಪ? ಮಗಳು ಬರಲ್ಲ. ಬರ್ತಾಳೆ ಯಾವಾಗಾರ. ಮಗಳು ಬರಲ್ರಿ, ಸೊಸಿ ಬಂದು ಹೋಗ್ತಾಳ. ಈಗ ಅಡಿಗೆ ಮನೆ ಎಲ್ಲ ಇದ ಮಾಡ್ಕೊಂತೀನಿ. ಚಪಾತಿ ಮಾಡ್ಕೊಂತೀನಿ, ಅನ್ನ ಮಾಡ್ಕೊಂತೀನಿ, ಮುದ್ದೆ ಮಾಡ್ಕೊಂತೀನಿ. ಗಟ್ಟಿ ಅದ್ಯಾವ ಅಂದೆ ಮುದಿಯಕ್ಕೆ. ಮತ್ತೆ ಬೇಕಲ್ಲ ಮಟ್ಟಿಗೆ ಯಾರು ಕೊಡ್ತಾರ? ಹೌದ್ ಬಿಡಪ್ಪ, ಕಟ್ಗೆ ತರ್ಬೇಕನ್ನಂಗೆ. ಅದು ಮನೆ ತಂದು ಹಾಕಿ ಹೋಗ್ಯಾರ ನೋಡು. ಯಾರು ಹಾಕ್ಯಾರ? ಸಿದ್ದರಾಪ್ ತಂದು ಹಾಕ್ಯಾನ. ಅಡಿಗೆ ಮಾಡ್ಕೊಂಬದಕ್ಕೆ ಅಂತ. ಒಣೆನಾರ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಈಗ ಸದ್ಯಕ್ಕೆ ಈ ಅಜ್ಜಿಗೆ ನೆರವು ಅಂತಂದ್ರೆ ಈ ಒಣಗಿರೋರು, ಈ ಗ್ರಾಮದಲ್ಲಿ ಇರೋರು ಕಟ್ಗಿ ತಂದು ಕೊಡೋದು ಅಜ್ಜಿಗೆ. ನೀರೇನು ಇಲ್ಲೇ ಅದಾವು. ನೀರು ಇಲ್ಲೇ ಬಂದಿರ್ತಾವು. ಬಟ್ ಆ ಥರದ್ದು ಉಳ್ಕನಕ್ಕೇನು ಜೀವನ ನಡೆಯೋಕ್ಕೇನು ಸದ್ಯದ ಮಟ್ಟಿಗೆ ಅಜ್ಜಿಗೆ ತೊಂದರೆ ಇಲ್ರಿ. ಅಂದರೆ ಈಗ ಅಜ್ಜಿಗೆ ರಿಕ್ವೈರ್ಮೆಂಟ್ ಇರೋದು ಇದೊಂದು ಸ್ವಲ್ಪ ಗುಡಿಸ್ಲಿರೋದು, ಇನ್ನೊಂದು ಚೂರು ಏನಾರು ಆದ್ರೆ ಒಳ್ಳೇದಾಗುತ್ತೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋರು ಅಜ್ಜಿದು ಏನಾರು ಅಕೌಂಟ್ ನಂಬರ್ ಐತನ್ ಸರ್? ಅಕೌಂಟ್ ನಂಬರ್ ಇರ್ಬೇಕು. ಐತ್ರಿ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಯಾರಾದರೂ ನೋಡ್ತಿದ್ದವರು ನಿಮಗೇನಾದ್ರು ಅಜ್ಜಿಗೆ ಸಹಾಯ ಮಾಡಬೇಕು ಅಂತ ಅನಿಸ್ತು ಅಂತಂದರೆ ದಯವಿಟ್ಟು ಅಜ್ಜಿದೇ ನಾವು ನಂಬರ್ ಕೊಟ್ಟಿರ್ತೀವಿ, ಅಕೌಂಟ್ ನಂಬರು. ಅಜ್ಜಿ ಅಕೌಂಟ್ ನಂಬರಿಗೆ ನೀವು ಬೇಕಿದ್ರೆ ದುಡ್ಡು ಹಾಕೋರಿದ್ರೆ ಹಾಕ್ಬೋದು, ಅದೇನು ಸಮಸ್ಯೆ ಇಲ್ಲ. ಅಜ್ಜಿಗೆ ಈಗ ಸದ್ಯಕ್ಕೆ ನೆರವು ಆಗಬೇಕಾಗಿರೋದು ಒಂದು ಸಣ್ಣದು ಮನೆ ಥರ. ಇದು ಗುಡಿಸ್ಲಿರೋದಕ್ಕೆ 1-2 ತಗಡು ಬಡಿದ್ರೆ ಇನ್ನೂ ಸ್ವಲ್ಪ ಮಳೆಗಾಲದಲ್ಲೂ ಅಜ್ಜಿ ಯಾವುದೇ ಭಯ ಇಲ್ಲದ ಜೀವನ ಮಾಡ್ಬೋದು. ಈಗೇನೋ ಬೇಸಿಗೆ ಐತಿ ಸರ್, ನಾಳೆ ಮಳೆಗಾಲದಾಗ ಕಷ್ಟ ಆಗೋದು. ಈಗ ಈ ನೆರಕಿ ಕಟ್ಕೊಂಡು ಇಲ್ಲಿ ಜೀವನ ಮಾಡೋಕ್ಕಂತೈತೆ ಅಜ್ಜಿ, ಅದೇ ಭಾಳ ಬೇಜಾರಾಗಂಥದ್ದು. ನೋಡಿ ಒಳಗಡೆ ಬಂದರೆ ನಿಮಗೆ ಅಜ್ಜಿ ಜೊತೆ ಮಾತಾಡಿಸ್ಬೋದಿತ್ತು, ಅಜ್ಜಿಗೆ ಕಿವಿ ಕೇಳಲ್ಲ, ನಾ ಮಾತಾಡಿದ್ದು ಅಷ್ಟು ಅರ್ಥ ಆಗಲ್ಲ. ಅಜ್ಜಿ ಒಳಗೊಮ್ಮೆ ನಡಿ, ತೋರ್ಸ್ ನಿನ್ನ ಮನೆ ಹೆಂಗೈತಂತ. ತೋರಿಸ್ಬೇಕಂತ ತೋರ್ಸ. ನಾವು ಗಾಡಿ ಮ್ಯಾಗ ಕರ್ಕೊಂಬಂದಿವ್ರಿ. ನಿನಗೊಂದು ಮನೆ ಹಾಕ್ಸಮಂತ. ಎದಕ್ ಬೇಕು ನನಗೆ ಮನೆ? ಅಲ್ಲೇ ದಿವ್ಸನ ಸನಿಗೆ ಬಂದಾವು. ದಿವ್ಸ ಸನಿಗೆ ಬಂದಾವ ಅಂದ್ರ ಹಿಂಗ ಇರ್ತೇ ನೀನು ಸಾಯವರಿಗೆ? ಇನ್ನು ಗಟ್ಟದಿ ನೀನು? ಅಲ್ಲ, ಅಲ್ಲೇ ದಿವ್ಸನ ಸನಿಗೆ ಬಂದಾವು. ಎದಕ್ ಬೇಕು ಮನೆ ನನಗೆ? ಮತ್ ಹಿಂಗ ಇರ್ತೇನೆ ನೀ ಮಳೆಯಾಗ? ಮಳೆಗಾಲಕ್ಕೆ ಬರ್ತೀಗ? ಇಲ್ಲ,
ಅಲ್ಲ ಬೇ ಅಜ್ಜಿ ಸುತ್ತಾರ್ದ ತಗಡ ಅದೇನ್ ತಗಡ ಮಾಡ್ತಿ? ಪಗಡ ಹಾಕ್ಸ್ಬೇಕಂತಾರ ಅವ್ರ. ನೋಡಿ ಸ್ನೇಹಿತರೆ, ಇಲ್ಲಿ ಹುಳ ಉಪ್ಪುಡಿ ಎಲ್ಲ ಹಂಗ ಬರ್ತಾವು. ಈ ಥರದ ಪರಿಸ್ಥಿತಿಯಾಗ ಇದು ಒಂದ ಅಜ್ಜಿ ಜೀವನ ಮಾಡಕ್ ಹೊಂಟೈತಿ. ನನಗಂತರ ಇದು ಭಾಳ ಹೌದ್ ಬಿಡಪ್ಪ, ಮಕ್ಕಳದಾವು ಬಂದು ಇರ್ತಾರ ಅನ್ನಂಗಿಲ್ಲ, ಏನಿಲ್ಲ, ಯಾವ್ದು ಇಲ್ಲ, ನಾನು ಒಬ್ಬಕ್ಕೆ. ಅಲ್ಲ ಹಿಂಗ ಇದ್ದು ಬಿಡ್ತೇನ ಮತ್ತೆ. ಇದ್ರಾಗ ಸಾವು ಕೊಟ್ರು ಸಾಕಪ್ಪ ಯಪ್ಪ ನನಗೆ. ಅಂತದಕ್ಕೆ ಬೇಡಿಕೆ ಅಂತ ಬಿಡು. ಯಾಕೆ ನೀವು ತ್ರಾಸ ಬಿಡ್ತೀರಿ? ಬೇಡ, ಮನೆ ಬೇಡ. ಹೌದ್ ಬಿಡಪ್ಪ, ಇನ್ನು ಸಣ್ಣ ಸಣ್ಣ ಮಕ್ಕಳದಾವ ಅನ್ನಂಗಿಲ್ಲ, ಏನಿಲ್ಲ. ಸೊ ಸ್ನೇಹಿತರೆ, ಇದು ಮಾತು ನನಗಂತರ ನಿಜವಾಗ್ಲೂ ಏನು ಮಾತು ಬರ್ತಾ ಇಲ್ಲ. ಅಜ್ಜಿ ಮಾತಿದು. ಅಜ್ಜಿಗೆ ನಾವು ಮಾತಾಡಿಸ್ಬೇಕಂದ್ರೆ ಅಷ್ಟು ಇನ್ನೂ ಕಿವಿ ಕೇಳಲ್ಲ ಅಜ್ಜಿಗೆ. ಆಲ್ರೆಡಿ ನೋಡಿ ಸಾಮಾನೆಲ್ಲ ಹೆಂಗಿಟ್ಟೈತೆ ಅಜ್ಜಿ ಇಲ್ಲೇ ಕೆಳಗಡೆ. ಇಲ್ಲೆಲ್ಲ ನೋಡಿ ಈ ಥರ ಪರಿಸ್ಥಿತಿಲಿದೆ, ಹುಳ ಉಪ್ಪುಡಿ. ಅಜ್ಜಿ ಇಲ್ಲೇ ಮಲ್ಕಂತೀನಿ, ನೀನು ಮಕ್ಕನದು ಇಲ್ಲೇ ಮಕ್ಕಂತಿ? ಇಲ್ಲೇ ಮಕ್ಕಂತೀನಿ. ಇದ್ರಾಗ ಹುಳ ಉಪ್ಪುಡಿ ಲೈಟ್ ಐತಿ, ಬ್ಯಾಟ್ರಿ ಐತಿ. ಇಲ್ಲೇ ಮಕ್ಕಂತೀನಪ್ಪ, ನಾವು ಒಬ್ರ ಮನೆಗೂ ಹೋಗಲ್ಲ. ಆಯಮ್ಮ ಸರ್, ನಾಳೆ ತಿರ್ಕೊಂಡ್ರು ಬೇರೆ ಯಾರು ದುಡ್ಡು ಖರ್ಚು ಮಾಡೋದು ಬೇಡಪ್ಪ. ನಂದು ಆಯಮ್ಮ ಅಲ್ಲಿ ದುಡ್ಡು ಕೊಟ್ರ ಒಂದು 15,000 ರೂಪಾಯಿ. ಹೌದ್ರಿ? ಈ ಮನೆಯವರಿಗೆ ಅಮ್ಮಾರ ಕೊಟ್ಟಾರ. ನೋಡಿ ಸ್ನೇಹಿತರೆ, ಅಜ್ಜಿ ಎಷ್ಟು ಸ್ವಾಭಿಮಾನಿ ಅಂತಂತಂದ್ರೆ, ನಾನು ಸತ್ನಿ ಅಂತಂದ್ರೆ ನನ್ನ ಮಣ್ಣಿಗೆ ಅದಕ್ಕೆಲ್ಲ ಯಾರು ದುಡ್ಡು ಕೊಡೋದು ಬೇಡ ಅಂತಂದು 15,000 ಕಲಿ ಇಟ್ಟು ಇಲ್ಲೊಬ್ರು ಕೈಯಲ್ಲಿ ಕೊಟ್ಟೈತೆ ಅಂತ. ನನಗೆ ಅದ ಭಾಳ ಆಶ್ಚರ್ಯ ಅನಿಸ್ತೈತಿ. ನೋಡಿ ಸಾವಿನ ಬಗ್ಗೆ ಭಯ ಇರುತ್ತೆ ನಮಗೆಲ್ಲ, ಆದ್ರೆ ಅಜ್ಜಿಗೆ ಅದ್ರ ಸಾವಿನ ಬಗ್ಗೆ ಭಯನೇ ಇಲ್ಲ. ಯಾರು ಅಲ್ಲಿ ಎದ್ರ ಮನೆ ಹುಡುಗಗ ದಾದಾಪೇರಿಗೆ ಎದಕ್ಕೆ ಕೊಟ್ಟೆ? ಅದು 15,000 ಎದಕ್ಕೆ ಕೊಟ್ಟಿ? ನಾಳೆ ಸತ್ತಾಗ ಮಣ್ಣಿಗೆ ಬೇಡ ನಮ್ಮ ಯಾರು ಕೊಡ್ತಾರ? ನೀ ಸತ್ಯ ಅಂದ್ರೆ ಮಣ್ಣು ಮಾಡ್ಬೇಕನ. ಯಾರದಾರ ನನಗೆ ಮಣ್ಣು ಮಾಡಾರ? ನಾನಾಗಿ ಬಿಟ್ರೆ ಅವ್ರು 5 ರೂಪಾಯಿ ಮಾಡ್ತಾರ, ಇಲ್ಲದ್ರಿ ಇಲ್ಲೇ ಬಿದ್ದು ಸಾಯವ ಅಂತಾರ. ಒಟ್ಟು 5 ಮಣ್ಣು ಮಾಡಕ್ 15,000 ಅದಕ್ಕ ಕೂಡಿಟ್ಟಿ ನೀನು. ನಾಳೆ ಸತ್ರ ಮತ್ತೆ ಬೇಕ ಕೂಡಿಟ್ಟಿಲ್ಲ ಅಂದ್ರೆ ಅವ್ರೇ ಮಾಡಗಲ್ಲನ? ಯಾರು ಮಾಡ್ತಾರ? ಏನು ಮಕ್ಕಳ, ಗಂಡು ಮಕ್ಕಳ, ಏನ ಗಂಡ? ಹೌದು ಬಿಡಪ್ಪ, ಮಾಡ್ತಾರ ಅನ್ನಂಗ. ಮತ್ತೆ ನಾನಾಗೆ ಅವ್ರ ಕೈ ಕೊಟ್ಟು ಅವ್ರದ್ದು ನಾಳೆ ಮಗಳು ಬಂದಿದ್ದು ತಗೊಳವ, ಇಟ್ಟು ರೊಕ್ಕ ಐತೆ ನೋಡು ಅಂತಂದ್ರೆ ಆಯ್ತು ತಗೊಂಡು ಮಾಡ್ತಾರ. ಇಲ್ಲದ್ರಿ ಯಾರು ಮಾಡ್ತಾರೆ? ಯಾರು ಮಾಡಾಗಲ್ಲ ತಮ್ಮ. ದೌಡ ಇಲ್ಲಿ ಬಿದ್ರ ಡಾಕ್ಟ್ರ್ ಕರ್ಕೊಂಬಂದು ಸೂಜಿ ಮಾಡ್ಸೋಕಿಲ್ಲ, ಗೊತ್ತೈತೇನ? ಮತ್ತೆ ಈ ಅಮ್ಮ ಪಾಪ ಮಲ್ಕೊಂಡಿರ್ತಾವ, ಗೊತ್ತಾಗಲ್ಲ. ಯಾರಿಗೆ ಗೊತ್ತಾಗ್ಬೇಕ್ರಿ? ಹೇಳಿದ್ರೆ ಗೊತ್ತಾಗತ್ತೆ ಆರಾಮಿಲ್ಲ ಅಂತ. ಹೌದು, ಈಗ ಆ ಅಮ್ಮ ಹೇಳಿದ್ರೆ ಗೊತ್ತಾಗತ್ತೆ, ಹೇಳಂಗಿಲ್ಲ, ಗೊತ್ತಾಗದಲ್ಲ. ಸರ್, ನಾವು ಅಜ್ಜಿದು ಅಕೌಂಟ್ ನಂಬರ್ ಹಾಕಿರ್ತೀವಿ ರೀ. ಯಾರಾದರೂ ಸಹಾಯ ಮಾಡೋರಿದ್ರೆ ಹಾಕಿರ್ತಾರ, ಸ್ವಲ್ಪ ಅವಾಗ ಕರ್ಕೊಂಡು ಚೆಕ್ ಮಾಡಿಸ್ರಿ ಸರ್. ನಾವು 1-2 ದಿನಕ್ಕೆ 3 ದಿನಕ್ಕೆ ಸ್ವಲ್ಪ ಬ್ಯಾಂಕಿಗೆ ಕರ್ಕೊಂಡೋಗಿ ಅಜ್ಜಿನ ಅಕೌಂಟ್ ನಂಬರ್ನಾಗ ಅಕೌಂಟ್ನಾಗ ರೊಕ್ಕ ಬಿದ್ದೈತೆ ಇಲ್ಲ ಅಂತ ಸ್ವಲ್ಪ ಚೆಕ್ ಮಾಡಿಸ್ರಿ ಸರ್. ಅದೇನಾದರೂ ಸ್ವಲ್ಪ ನೋಡೋಣ. ಯಾರಾದರೂ ಒಳ್ಳೆ ಮನಸ್ಸಿದ್ದವ್ರು ಹಾಕಿದರೆ ನಮ್ಗೆ ಅಷ್ಟೇ ಸಾಕು. ನಿಜವಾಗ್ಲೂ ಅಜ್ಜಿ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಭಾಳ ಬೇಜಾರಾಗ್ತದೆ. ಪೋಸ್ಟ್ ಆಫೀಸ್ ಇದು ಪೋಸ್ಟ್ ಆಫೀಸಿಂದ ಸರ್, ಐನಹಳ್ಳಿ ಪಾತಿ. ಇದು ಪಾಸ್ಬುಕ್
ಅಯ್ಯೋ ಅಕೌಂಟ್ ನಂಬರ್ ಎಲ್ಲ ಐತಿ. ಇಲ್ಲ ಐತೆ ಮತ್ತು ಇದು ಅಕೌಂಟ್ ನಂಬರ್ ಇಲ್ಲಿ ಮ್ಯಾಗೈತೆ ಅದೇ ಇರ್ಬೇಕು ಅಕೌಂಟ್ ಯಾವುದು? ಓ ಕೆಳಗೈತೆ ಅದಾ? ಸರ್ ಇದಕ್ಕೆ ಹೆಂಗೆ ಜಮಾ ಮಾಡ್ತಾರೆ ಏನು ಅನ್ನೋದೇ ಗೊತ್ತಿಲ್ಲಲ್ಲ ಸರ್. ಅಲ್ಲಿ ಸರ್ ಮಾಡ್ತಾರ ಅಲ್ಲ ಇದ್ರಾಗ IFSC ಕೋಡ್ ಅದು ಇರುತ್ತಾ? ಇದು ನೋಡಿದ ಅಕೌಂಟ್ ನಂಬರು 189163. ಅದನ್ನ ಪೋಸ್ಟ್ ಆಫೀಸ್ನಾಗ ವಿಚಾರ ಮಾಡ್ಬೇಕು. ಇದು ಒಂದಾನ ಇರೋದು ಬೇರೆದೈತಿ ಇನ್ನೊಂದು ಬ್ಯಾಂಕಿಂದ ಮಾಗಳ ಬ್ಯಾಂಕಿಂದ ಯಾವುದಿಲ್ಲ ಇದು ಇದ್ರದ್ದು ಗೃಹಲಕ್ಷ್ಮಿದು. ಇದು ಅದಕ್ಕೆ ಬೀಳ್ತೈತೆ ರೀ. ಇದು ಅದಕ್ಕೆ ಬೀಳ್ತೈತಿ ಅಂದ್ರೆ ಬರ್ತೈತಿ. ಏನು ಇರೋದಲ್ರಿ ಇದ್ರಾಗ ನೋಡೋಕೆ ಏನಿರಲಿ ಇದ್ರಾಗ. ಇದು ಗೃಹಲಕ್ಷ್ಮಿ. ಇದು ಗೃಹಲಕ್ಷ್ಮಿ ಇದು ಸರ್ ಇದು. ಯಾಕೆ ಈಗ ಇದನ್ನ ನಂಬರ್ ತಗೊಂಡು ಪೋಸ್ಟ್ ಆಫೀಸ್ನಾಗ ವಿಚಾರ ಮಾಡ್ಬೇಕಾಯ್ತು ಸರ್. ಪೂರ ತಗೊಂಬಿಡಿಲ್ಲ. ಸುತ್ತಾರ್ದು ಏನಲ್ರಿ ತಗಡಿಂದ ಏನಾರು ಆಗ್ಬಿಟ್ರೆ ಹಾಂ ನೀಟಾಗಿರ್ತೈತಿ. ಒಂದ್ ಪಕ್ಷ ಹುಳ ಉಪ್ಪಡಿ ಬರಲ್ಲ, ಮಳೆ ಆದ್ರೆ ನೀರ್ ಬರಲ್ಲ. ಮತ್ತೆ ಈಗ ದನಕರ ಏನಾರ ಸಿಕ್ಕಿದ್ರ ಬಿಳ ಇದು ಇರ್ತೈತಿ. ಹೌದು. ಅದಕ್ಕ ಏನೋ ತಗಡ ಆಗ್ಬಿಟ್ರೆ ಬಂದೋಬಸ್ತ್ ಆಗ್ತೈತಿ ಅಂತ ನಾವ್ ಅನ್ನೋದು. ಎದಕ್ ಬೇಕು ಬಿಡೋನಾಗ ನಮ್ಮ ಮನೆ ಇರೋ ತನಕ ಬೇಸ್ ಇರ್ಬೇಕ್ ಬೇ ನಿಮ್ಮವನು. ಇರತನ ಐತಲ್ಲ ಸಾಕು. ಈಗ 30-40 ವರ್ಷ ಆತು ಅದ್ರಾಗ ಬಾಳೆ ಮಾಡ್ತೀನಿ. ಇಲ್ಲಲ್ಲ ಏಸ್ ತಿಳ್ಸಿರ್ತೀನಿ. ಹೌದ್ ಬಿಡಪ್ಪ, ಇದ್ದಾಗಾರ ಬೇಸ್ ಇರ್ಬೇಕ ಬೇ ಅಜ್ಜೆ. ಹೌದ್ ಬಿಡಪ್ಪ, ಮಕ್ಕಳದಾವು ಬಂದ್ ತಗೊಂಡ್ಕರು ಅವ್ರು ಬರೋದಿಲ್ಲ ನಾಗಣ್ಣ. ಸುಳ್ಳ ಮಾತು ಯಾರು ಬರೋದಿಲ್ಲ. ಅವ್ರು ಬೇಡ, ಅವ್ರು ಇಲ್ಲಿ ಊರಾಗಿದ್ದವ್ರು ಹೊತ್ಕೊಂಡ್ ಅವ್ರು ಬೇಡ, ಮಕ್ಳಿದ್ದಾಗ ನಾವ್ ಅದೀವಲ್ಲ. ನಾವ್ ಓಣೇನಾರು ಹೋಯ್ತಿವಿ. ಬಂದ್ರು ಬಿಡ್ರಿ ಅವ್ರು ಯಾವಾಗ ಬರೋದು. ಏನ ಅವನೊಬ್ಬನ್ ಮಗ ಇದ್ದ ಬರ್ತದ. ಅದನ್ನ ನಾನು ಹೇಳಿರೋದು, ಅದನ್ನ ಹೇಳಕತ್ತೀನಿ. ಎಂತ ಅನ್ಲಿ ಆಡ್ಲಿ ಅಪ್ಪ ನನ್ ಮಗ ಮತ್ತ ಹೆಂಡ್ತಿ ಯವ್ವ ಅಂತ ಓಡ್ ಬರೋದು. ಏನಪ್ಪ ಯವ್ವ ನನ್ಗೊಂದು 50 ರೂಪಾಯಿ ಕೊಡ, ಅದ ಕುಡಿಯಕ ಅಷ್ಟ, ಮತ್ ಜಾಸ್ತಿ ಇಲ್ಲ. ಅಲ್ಲ ಮಗ ಅಂತಾರ ಕುಡ್ದಲ್ಲ ನೋಡಿ ಸ್ನೇಹಿತರೆ. ಇದು ಅಜ್ಜಿ ಕತೆ. ಆ್ಯಕ್ಚುಲಿ ಅಜ್ಜಿ ಕತೆ ಇದು ಸ್ನೇಹಿತರೆ. ನಾನು ಇಲ್ಲಿವರೆಗೂ ಯಾವುದೇ ವಿಡಿಯೋದಲ್ಲಿ ಶೇರ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ. ಈ ವಿಡಿಯೋನ ದಯವಿಟ್ಟು ನೀವು ಶೇರ್ ಮಾಡಿ. ಅದು ಯಾರಾದರೂ ಒಂದು ಅಧಿಕಾರಿಗಳಿಗಾಯ್ತು ತಲುಪ್ಬೋದು, ಇಲ್ಲ ಅಂತಂದರೆ ಒಳ್ಳೆ ಮನಸ್ಸಿರೋರಿಗೆ ತಲುಪಿ ಅಜ್ಜಿಗೆ ಏನಾದರೂ ಒಂದು ಸಹಾಯ ಆಗ್ಬೋದು. ನನಗಂತರೂ ನಿಜವಾಗ್ಲೂ ಮಾತು ಬರ್ತಾಯಿಲ್ಲ ಸ್ನೇಹಿತರೆ, ಏನು ಮಾತಾಡ್ಬೇಕಂತ. ಎಲ್ಲ ವಿಡಿಯೋದಲ್ಲಿ ನಾನ್ ಸ್ಟಾಪ್ ಮಾತು ಬರೋವು, ಬಟ್ ಈ ಪರಿಸ್ಥಿತಿಯಲ್ಲಿ ನೋಡಿದಾಗ ನನಗೂ ಒಂಥರ ಆಗ್ತಾಯಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ 1-2 ತಗಡು ಹಾಕಿ ಒಂದು ಸಣ್ಣದಾಗಿ ಶೆಡ್ ಮಾಡಿಕೊಟ್ರೆ ಅಜ್ಜಿಗೆ ಇನ್ನೂ ಒಂದು 4-6 ದಿನ ಚೆನ್ನಾಗಿ ಬದುಕ್ಬೋದು. ಅಜ್ಜಿ ವಯಸ್ಸಾಗೈತಿ, ನಾ ಸಾಯೋ ಸ್ಥಿತಿ, ನನಗೆ ಯಾಕಪ್ಪ ಮನೆ, ನನಗೇನು ಮಕ್ಕಳ ಮರಿ ಅಂತೈತಿ. ಮಕ್ಕಳು ಮರಿ ಆಮೇಲೆ ಅವರು ಹೇಗೆ ಬದುಕ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಈ ಥರ ಚಿಕ್ಕ ಗೂಡಿದು ಒಳಗಡೆ ಚಿಕ್ಕ ಗೂಡು. ಇವತ್ತು ನಾವು ಪ್ರಾಣಿಗಳನ್ನ ಕೂಡ ಈ ಸ್ಥಿತಿಲಿ ಕಟ್ಟಲ್ಲ. ನಾವು ಒಂದು ನಾಯಿ ಸಾಕ್ತೀವಿ ಮನೇಲಿ ಅಂತಂದ್ರೆ ಒಂದು ತಗಡಿಂದ ಶೆಡ್ ನೀಟಾಗಿ ಮಾಡಿ ಸಾಕಿರ್ತೀವಿ. ಅಂಥದ್ರಲ್ಲಿ ಈ ಥರ ನೆರಕಿದು ಇದರಲ್ಲಿ ಜೀವನ ಮಾಡ್ತಾಯಿದ್ದೆ ಅಜ್ಜಿ ಅಂದಾಗ ನನಗೊಂಥರ ಭಾಳ ಬೇಜಾರಾಗ್ತಾಯಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಹಿಂದೆ ಎಲ್ಲ ಈ ಕಡೆ ಎಲ್ಲ ನೋಡಿದ್ರೆ ನಿಮ್ಗೆ ಹೆಗ್ಗಣ ಗುದ್ದೆಲ್ಲ ಆಗಿ ಹೋಗಿದ್ದಾವು, ಇಲಿ ಬರ್ತಾವೆ ಒಳಗಡೆ, ಹೆಗ್ಗಣ ಬರ್ತಾವೆ. ಯಾವಾಗ ಯಾವ ಹುಳ ಉಪ್ಪಡಿ ಬರ್ತಾವೆ ಅನ್ನೋದೇ ಗೊತ್ತಾಗಲ್ಲ. ಹಾವು ಪಾವು ಬರ್ಬೋದು ಈಸಿಯಾಗಿ, ಯಾಕಂದ್ರೆ ಹಿಂದ್ಗಡೆ ಎಲ್ಲ ಜಾಲಿ ಇದೆ ಸ್ನೇಹಿತರೆ. ಈ ಸ್ಥಿತಿಯಲ್ಲಿ ಅಜ್ಜಿ ಬದುಕ್ತಾ ಇದೆ. ಸೊ ಹಂಗಾಗಿ ನಿಮಗೆ ಏನು ಅನಿಸುತ್ತೆ ನೀವೇ ಕಮೆಂಟ್ ಮಾಡಿ ಸ್ನೇಹಿತರೆ. ಜೊತೆಗೆ ಈ ವಿಡಿಯೋನ ಯಾರಾದರೂ ಅಧಿಕಾರಿಗಳಿಗೆ ತಲುಪೋ ರೀತಿ ಮಾಡಿ ಸ್ನೇಹಿತರೆ. ಅಜ್ಜಿದು ನಾನು ಅಕೌಂಟ್ ನಂಬರ್ ಕೊಟ್ಟಿರ್ತೀನಿ. ಅಕೌಂಟ್ ನಂಬರಿಗೆ ನೀವು ಹಾಕಂಗಿದ್ರೆ ಹಾಕಿ ಸ್ನೇಹಿತರೆ. ಇದರಲ್ಲಿ ಯಾವುದೇ ನಮ್ಮ ಅಕೌಂಟ್ ನಂಬರ್ ಆಯಿತು ಆ ಥರ ಏನು ಕೊಟ್ಟಿರಲ್ಲ. ನಾನು ಇಲ್ಲೇ ಪಕ್ಕದವ್ರಿಗೆ ಹೇಳೋಗಿರ್ತೀನಿ ಆವಾಗ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋಕ್ಕಂತಂದು. ಆದಷ್ಟು ಅಜ್ಜಿಗೆ ಒಂದು 4 ತಗಡಾದರೆ ಭಾಳ ಸಹಾಯ ಆಗುತ್ತೆ. ನಾವು ಕೂಡ ಒಂದಿಷ್ಟು ಸಹಾಯ ಮಾಡೋಣ ಅಂದ್ಕೊಂಡಿದ್ವಿ. ಅದು ಕ್ಯಾಮ್ರಾ ಹಿಂದೆ ಸಹಾಯ ಮಾಡೋಣ ಅಂದ್ಕೊಂಡಿದ್ವಿ ಸ್ನೇಹಿತರೆ. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿ